ಸದ್ಯ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ಕಾಲ್ತುಳಿತದ ಪ್ರಕರಣ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿದ್ದಿದೆ. ರಾಜ್ಯ ರಾಜಕಾರಣದ ಈ ಕ್ಷಣದ ಮೆಗಾ ಸ್ಫೋಟಕ ಸುದ್ದಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಮ್ಯಾಜಿನೇ ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಹೈಕಮಾಂಡ್ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ಯಾ? ಕಾಲ್ತುಳಿತ ಪ್ರಕರಣವನ್ನ ಮುಂದಿಟ್ಕೊಂಡು ಮೇಜರ್ ಸರ್ಜರಿಗೆ ಹೈಕಮಾಂಡ್ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸಂಪುಟದಿಂದ ಕೈ ಬಿಡುವ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇದ್ದಾವೆ. ಹೈಕಮಾಂಡ್ ಆ ಬಗ್ಗೆ ಗಂಭೀರ ಚಿಂತನೆ ಅಂತ ಭಾರಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಎಐಸಿಸಿ ಅಂಗಳದಲ್ಲಿ ಇದೇ ವಿಚಾರದ ಚರ್ಚೆ ಅನ್ನೋ ಬಗ್ಗೆ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇದ್ದಾವೆ. ರಾಷ್ಟ್ರೀಯ ಮಾಧ್ಯಮಗಳು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಕಷ್ಟ ಎದುರಾಗಬಹುದು. ಯಾಕಂದ್ರೆ ಬೆಂಗಳೂರಿನ ಉಸ್ತುವಾರಿ ಮತ್ತು ಗೃಹ ಇಲಾಖೆಯನ್ನ ನಡೆಸ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಬಹುದು. ಸಂಪುಟದಿಂದ ಅವರಿಬ್ಬರನ್ನ ಕೈ ಬಿಡುವ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಬಿತ್ತರಿಸ್ತಾ ಇದ್ದಾವೆ. ಡೆಲ್ಲಿಯ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಡಿಸಿಎಂಗೆ ಬುಲಾವನ್ನ ಕೊಟ್ಟಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಹೊರಟರು, ಆದ್ರೆ ಡಿಸಿಎಂ ಅಲ್ಲೇ ಇದ್ರು. ಇವತ್ತು ಇಬ್ರು ಅಲ್ಲೇ ಇದ್ದಾರೆ. ಕರ್ನಾಟಕ ಭವನ ದೆಹಲಿಯ ನೇರ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ರಾಷ್ಟ್ರೀಯ ಮಾಧ್ಯಮಗಳು ಪರಮೇಶ್ವರ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈ ಬಿಡಬಹುದು ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಾವೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವತ್ತಿನ ಸಂದರ್ಭವನ್ನ ಸರಿಯಾಗಿ ನಿಭಾಯಿಸದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ದೊಡ್ಡ ಎಡವಟ್ಟಾಗಿತ್ತು, ಡ್ಯಾಮೇಜ್ ಆಗಿತ್ತು. ಜೊತೆಗೆ ಪೊಲೀಸ್ ಕಮಿಷನರ್ ಅವರನ್ನ ಸಸ್ಪೆಂಡ್ ಮಾಡಿ ಇನ್ನೂ ದೊಡ್ಡ ಎಡವಟ್ಟು ಮಾಡ್ಕೊಂಡಿತ್ತು ಕಾಂಗ್ರೆಸ್ ಸರ್ಕಾರ. ಎಐಸಿಸಿ ಅಂಗಳದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಬಿತ್ತರಿಸಲಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆಗಳಿದ್ದಾವೆ. ಕಾಲ್ತುಳಿತ ಪ್ರಕರಣವನ್ನ ಮುಂದಿಟ್ಕೊಂಡು ಡಿಕೆ ಶಿವಕುಮಾರ್ ಅವರ ಪಾರುಪತ್ರಕ್ಕೆ ಬ್ರೇಕ್ ಹಾಕಬಹುದು. ಈ ಬಗ್ಗೆ ಹೈಕಮಾಂಡ್ ಚಿಂತನೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಬಿತ್ತರಿಸ್ತಾ ಇದ್ದಾವೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅವಧಿಯೂ ಕೂಡ ಮುಕ್ತಾಯ ಆಗಿದೆ. ಹಾಗಿದ್ರೂ ಕೂಡ ಡಿಸಿಎಂ ಸ್ಥಾನದ ಜೊತೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಇಟ್ಕೊಂಡಿದ್ದಾರೆ. ಎರಡೂ ಸ್ಥಾನಗಳ ಬಗ್ಗೆ ಆಕ್ಷೇಪವನ್ನ ಹಲವು ನಾಯಕರು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ದೆಹಲಿಗೆ ಹೈಕಮಾಂಡ್ ಕರೆಸಿಕೊಂಡಿದೆ. ಹಾಗಾಗಿ ಇವತ್ತು ಹೈಕಮಾಂಡ್ ಜೊತೆಗೆ ನಡೆಯುವಂತ ಸಭೆ ಕಾಂಗ್ರೆಸ್ನ ಪಾಲಿಗೆ ಬಹಳ ದೊಡ್ಡದಾಗಿರುತ್ತೆ ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯ ಸರ್ಕಾರದಲ್ಲಿ ಹೈಕಮಾಂಡ್ ಮೇಜರ್ ಸರ್ಜರಿ ಮಾಡೋದಕ್ಕೆ ಇದೇ ರೈಟ್ ಟೈಮ್ ಅಂತ ಗಮನಿಸಿದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಓವರ್ಟೇಕ್ ಮಾಡಿ ಏನನ್ನೂ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರ ಒಂದು ಯಾವುದೋ ಲೋಪ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಕೈಯಲ್ಲಿ ಒಂದು ಅಸ್ತ್ರ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಎರಡೆರಡು ಸ್ಥಾನ ನಿಭಾಯಿಸ್ತಾ ಇದ್ರು ಡಿಸಿಎಂ ಜೊತೆಗೆ ಕೆಪಿಸಿಸಿ ಪ್ರೆಸಿಡೆಂಟು. ಅವರ ಕೆಪಿಸಿಸಿ ಅವಧಿ ಮುಗ್ದಿದ್ರು ಕೂಡ ಅವರೇ ಅದನ್ನ ಮುಂದುವರಿಸ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಆ ಜಾಗವನ್ನ ತಮ್ಮ ಸಹೋದರ ಡಿಕೆ ಸುರೇಶ್ ಬಿಟ್ಕೊಡ್ಬೇಕು ಅಂತಾನೂ ಕಾಯ್ತಾ ಇದ್ರು. ಆದ್ರೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇತ್ತು. ಎರಡೆರಡು ಪೋಸ್ಟ್ ಅನ್ನ ಅವ್ರು ಇಟ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದವರು. ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರ ಬಣ ಬಹಳಷ್ಟು ತಿರುಗಿ ಬಿದ್ದಿತ್ತು. ಎರಡೆರಡು ಸ್ಥಾನ ಬೇಕಾ ಅವ್ರಿಗೆ? ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ರಾಜಣ್ಣ ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, MB ಪಾಟೀಲ್ರು ಹೇಳಿದ್ರು. ಸೊ ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ದೆಹಲಿಗೆ ಹೈಕಮಾಂಡ್ ಕರೆಸ್ಕೊಂಡಿರೋದು ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಕೊಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಟ್ಟಬಹುದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಯಾವಾಗ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣ ಆಯ್ತು, ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಯ್ತು, ಉಸ್ತುವಾರಿ ಸಚಿವರಾಗಿ ಡಿಕೆ ಶಿವಕುಮಾರ್ ಅವರ ಲೋಪಗಳು ಎದ್ದು ಕಾಣಿಸಿದ್ವು. ಕಾಂಗ್ರೆಸ್ನ ಹೈಕಮಾಂಡ್ ಈಗ ಸಿಎಂ ಡಿಸಿಎಂ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದೆ. ಪರಮೇಶ್ವರ್ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈ ಬಿಡಬಹುದು ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಕಾಯ್ತಾ ಇತ್ತು ಡಿಕೆ ಶಿವಕುಮಾರ್ ಅವರ ಪಾರುಪತ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ ಅನ್ನಿಸ್ತಾ ಇದೆ. ಆನಂದ್, ಸೊ ಸದ್ಯ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತ ಡೆವಲಪ್ಮೆಂಟ್ಸ್ ಏನು?
ಸಿಂಧೂರ, ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಈ ಪ್ರಕರಣದಿಂದ ರಾಜ್ಯ ಸರ್ಕಾರದ ಇಮೇಜ್ಗೂ ಕೂಡ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಆಗಿದೆ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿರ್ತಕ್ಕಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿಯಾಗಿದ್ಕೊಂಡು ಪ್ರೋಟೋಕಾಲ್ ಇಲ್ಲದೆ ಇದ್ರೂ ಕೂಡ HALಗೆ ಹೋಗಿ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಂಡು ಬಂದ್ರು. ಜೊತೆಗೆ ಅಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಇದ್ರ ಜೊತೆಗೆ ಕಾಲ್ತುಳಿತ ಪ್ರಕರಣ ನಡೆದಿದ್ರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಜೊತೆ ಗುರುಸ್ಕೊಂಡು ಸಂಭ್ರಮಾಚರಣೆ ಮಾಡಿರ್ತಕ್ಕಂಥದ್ದು ಭಾರಿ ಒಂದು ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿತ್ತು. ಈ ಎಲ್ಲ ಒಂದು ವರದಿಯನ್ನ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರು ತರಿಸ್ಕೊಂಡಿದ್ರೆ ಯಾರ್ಯಾರ ಲೋಪ ಏನೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿ ಒಂದು ತರಿಸ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ DCMಗೆ ನಿನ್ನೆಯೇ ತುರ್ತು ಬುಲಾವನ್ನ ಕೊಟ್ಟಿದ್ರು. ಇವತ್ತು ಬೆಳಗ್ಗೆ ಸಿಎಂ DCM ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಒಂದಷ್ಟು ಸಂಪುಟ ಸರ್ಜರಿ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿಯೇ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಸಿಎಂ ಮತ್ತೆ DCM ಅವರಿಗೆ ತುರ್ತು ಬುಲಾವ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಚರ್ಚೆಗಳು ನಡೀತಾ ಇತ್ತು. ಈಗ ಸದ್ಯ ಮೇಜರ್ ಅಪ್ಡೇಟ್ ಸಿಕ್ಕಿರೋದೇನಂದ್ರೆ ಪ್ರಮುಖವಾಗಿ DCM ಡಿ.ಕೆ. ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಕೆಲವೊಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಚಿಂತನೆ ನಡೆಸಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಗೃಹ ಇಲಾಖೆಯನ್ನು ನಿಭಾಯಿಸತಕ್ಕಂಥ ನಿಟ್ಟಲ್ಲಿ ಪರಮೇಶ್ವರ್ ಅವರು ಕೂಡ ಫೇಲ್ಯೂರ್ ಆಗಿದ್ದಾರೆ ಅನ್ನೋ ಒಂದು ವಿಚಾರನೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು. ಮೊದಲಿಂದಲೂ ಕೂಡ ಗೃಹ ಇಲಾಖೆ ಖಾತೆ ನಿಭಾಯಿಸತಕ್ಕಂಥ ನಿಟ್ಟಲ್ಲಿ ಪರಮೇಶ್ವರ್ ಅವರು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದಿಲ್ಲ ಒಂದು ಸೂಕ್ಷ್ಮವಾದಂತ ವಿಚಾರಗಳು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಭುಗಿಲೇಳ್ತಕ್ಕಂಥ ಮಟ್ಟಕ್ಕೆ ಹೋಗ್ತಾ ಇದೆ. ಒಂದು ಕಡೆ ಮಂಗಳೂರು ಗಲಭೆ, ಈ ಕಡೆ ಕಾಲ್ತುಳಿತ ಪ್ರಕರಣ ಸೇರಿದಂತೆ ಬಹಳಷ್ಟು ಒಂದು ಪ್ರಕರಣಗಳು ಈಗ ಪರಮೇಶ್ವರ್ ಅವರ ಖಾತೆಗೂ ಕೂಡ ಕುತ್ತು ತಂದಿರತಕ್ಕಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕಾ ಅಥವಾ ಅವರ ಒಂದು ಖಾತೆಗಳನ್ನ ಬದಲಾವಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಗಂಭೀರವಾದಂತಹ ಒಂದು ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನ ಇಟ್ಕೊಂಡಿದ್ದಾರೆ. KPCC ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು. ಕರ್ನಾಟಕದ ಇತಿಹಾಸದಲ್ಲಿ ಯಾರಿಗೂ ಕೂಡ ಈ ರೀತಿ ಮೂರು ಖಾತೆಗಳನ್ನ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ AICCಯಲ್ಲೂ ಕೂಡ ಸ್ಪಷ್ಟವಾದ ನಿಯಮವಿದೆ, ಒಬ್ಬರಿಗೆ ಒಂದೇ ಖಾತೆ ಇರಬೇಕು. ಆದ್ರೆ DKಶಿಗೆ ಮಾತ್ರ 3 ಖಾತೆಗಳಿರೋದಕ್ಕೆ ವ್ಯಾಪಕವಾದಂತಹ ಒಂದು ಆಕ್ರೋಶ ಮೊದಲಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ಒಂದು ಓಟಕ್ಕೆ ಜೊತೆಗೆ ಅವರಿಗೆ ನೀಡಿರ್ತಕ್ಕಂಥ ಹೆಚ್ಚುವರಿ ಖಾತೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಆಗೋದಕ್ಕೆ ಮುಂದಾಗಿದ್ದಾರೆ ಅನ್ನೊಂದು ವಿಚಾರಗಳು ಈಗ ಸದ್ಯಕ್ಕೆ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಕಾದ್ ನೋಡ್ಬೇಕಾಗುತ್ತೆ. ಸಿಂಧೂರ, ಆನಂದ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನ್ ನಲ್ಲಿರಿ. ನಾನು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನೋಡಿ, ವಿಜಯೋತ್ಸವ ಕಾರ್ಯಕ್ರಮದ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಒಂದೊಂದೇ ಸರ್ಕಾರದ ಮುಖವಾಡ ಬಯಲಾಗ್ತಾ ಇದೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ಸರ್ಕಾರದ್ದೇ ಪ್ಲಾನು. ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಯಶಸ್ಸನ್ನ ಗಳಿಸಿ ಅದರ ಕ್ರೆಡಿಟ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರು. ರಾಜ್ಯಪಾಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇ ಸರ್ಕಾರ. ಪ್ರಶ್ನೆ ಇತ್ತು, ರಾಜ್ಯಪಾಲರನ್ನ ಯಾರು ಕರೆದ್ರು, KCA ಕರಿತಾ, ಯಾರು ಕರೆದ್ರು ಅಂತ ಹೇಳಿ. ಅತಿ ದೊಡ್ಡ ಸಮಾರಂಭವನ್ನ ಮಾಡಿಬಿಟ್ಟು ಹೆಸರನ್ನ ಗಳಿಸೋ ಹುನ್ನಾರ ಇತ್ತು. ಸರ್ಕಾರದ ಯಾವ ಪಾತ್ರನೂ ಇಲ್ವೇ ಇಲ್ಲ ಅಂತ ಸಿಎಂ DCM ಹೇಳ್ತಾ ಇದ್ರಲ್ಲ. ಆದ್ರೆ ಈಗ ಸರ್ಕಾರದ ಒಂದೊಂದೇ ಮುಖವಾಡ ಹೊರಗಡೆ ಬರ್ತಾ ಇದೆ, ಬಟಾ ಬಯಲಾಗ್ತಾ ಇದೆ. KSCA ಪತ್ರ ಬರೆಯುತ್ತೆ, ನಾವು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಸಮಾರಂಭವನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ ತಕ್ಷಣ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿ ಅದರ ಕ್ರೆಡಿಟ್ಸ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡುತ್ತೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ರಾಜ್ಯಪಾಲರನ್ನ ಆಹ್ವಾನಿಸ್ತಾರೆ. ಸಿಎಂ ಕಚೇರಿಯಿಂದಲೇ ಈ ಕುರಿತಂತೆ ಅಧಿಕೃತ ಮಾಹಿತಿ ರಾಜ್ಯಪಾಲರಿಗೆ ಹೋಗುತ್ತೆ ಅನ್ನುವಂಥ ವರದಿ ಕೂಡ ಇದೆ. ಆನಂದ್ ನಮ್ಮ ಪ್ರತಿನಿಧಿ ಇದ್ದಾರೆ. ಆನಂದ್, ಒಂದು ಪ್ರಶ್ನೆ ಇತ್ತು, ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಆಹ್ವಾನಿಸಿದ ಯಾರು ಅನ್ನುವಂಥ ಪ್ರಶ್ನೆ ಇತ್ತು. KSCA ಕರಿತಾ, RCB ಫ್ರಾಂಚೈಸಿ ಕರಿತಾ, ಗವರ್ಮೆಂಟ್ ಕರಿತಾ, ಹೀಗೆ ಪ್ರಶ್ನೆಗಳಿದ್ವು. ಸಿಎಂ DCM ನಮ್ದು ಏನೂ ಇಲ್ಲ, ಅವ್ರು ಮಾಡಬೇಕು ಅಂತ ಅಂದ್ಕೊಂಡ್ರು, ನಾವು ಪರ್ಮಿಷನ್ ಕೊಟ್ಟು ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾ ಇದ್ರಲ್ಲ. ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ರಾಜ್ಯಪಾಲರಿಗೆ ಆಹ್ವಾನ ಹೋಯ್ತು ಅನ್ನುವಂಥ ಮಾತು ಕೂಡ, ವರದಿ ಕೂಡ ಇದೆ. ಇದ್ರ ಬಗ್ಗೆ ಏನೇ ಹೇಳ್ತೀರಿ ಆನಂದ್? ಸಿಂಧೂರ, ಈ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಸಿಎಂ ಕಚೇರಿಯಿಂದಾಗಲಿ ಅಥವಾ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಇಲಾಖೆಯಿಂದಾಗಲಿ ಯಾವುದೇ ರೀತಿಯ ಒಂದು ಮಾಹಿತಿ ಬಹಿರಂಗ ಆಗಿಲ್ಲ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಒಂದು ರಾಜ್ಯಪಾಲರಿಗೆ ಯಾರು ಆಹ್ವಾನವನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅದನ್ನ ಅವರನ್ನೇ ಕೇಳಬೇಕು, ಅಂದ್ರೆ ರಾಜ್ಯಪಾಲರನ್ನೇ ಹೋಗಿ ಕೇಳಿ ಅಂತ ಮಾಧ್ಯಮಗಳಿಗೆ ಅವರು ಉತ್ತರವನ್ನ ನೀಡ್ತಾರೆ. ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜ್ಯಪಾಲರನ್ನ ಆಹ್ವಾನ ಮಾಡಿರೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಹೀಗಾಗಿ ರಾಜ್ಯಪಾಲರನ್ನ ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಯಾರು ಆಹ್ವಾನ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಬಹಳಷ್ಟು ಒಂದು ಗೊಂದಲ ಇರ್ತಕ್ಕಂಥದ್ದು.
ಮತ್ತೊಂದು ಕಡೆ KSCA ಏನಿದೆ ಇವರು ಬಹಳಷ್ಟು ಒಂದು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ನಾವು ಕೇವಲ ಸಾಧಾರಣ ಸಮಾರಂಭ ಮಾಡೋದಕ್ಕೆ ವಿಧಾನಸೌಧದಲ್ಲಿ ಒಂದು ಅನುಮತಿಯನ್ನ ಕೇಳಿ ಪತ್ರವನ್ನ ಬರೆದಿದ್ವಿ. ಆದ್ರೆ ಇವರು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅದರ ಒಂದು ಕ್ರೆಡಿಟ್ ಅನ್ನ ಒಡೆಯಲು ಮುಂದಾಗಿದ್ರು. ಹಾಗಾಗಿಯೇ ಈ ಒಂದು ಘಟನೆ ಸಂಭವಿಸಿತು ಅನ್ನೋ ಒಂದು ವಿಚಾರವನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ವಿಚಾರವನ್ನ ಹೈಕೋರ್ಟ್ ನಲ್ಲೂ ಕೂಡ ಈಗಾಗಲೇ KSCA ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರಕ್ಕೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಒಂದು ಕಂಟಕ ತರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಕೋರ್ಟ್ ಕೂಡ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು ಮತ್ತೆ DCM ವಿರುದ್ಧನೂ ಕೂಡ ಚಾಟಿಪಿಸ್ತಕ್ಕಂಥ ಸಾಧ್ಯತೆನೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಈ ವಿಚಾರವಾಗಿ CM ಆಗಿರ್ಬೋದು ಅಥವಾ DCM ಆಗಿರ್ಬೋದು ಸ್ಪಷ್ಟವಾಗಿ ಮಾಹಿತಿ ನೀಡಿಲ್ಲ ಸಿಂಧೂರ.